ಎಲ್ಲರಿಗೂ ನಮಸ್ಕಾರ. ಸೇವ್ ರೆಸಿಪಿಗೆ ಸ್ವಾಗತ. ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ಆಲ್ಮೋಸ್ಟ್ ನಾನು ಒಂದು 5ರಿಂದ 6 ರೆಸಿಪಿಗಳನ್ನ ಅವರೆಕಾಳನ್ನ ಬಳಸಿ ಮಾಡೋದನ್ನು ತೋರಿಸಿದ್ದೀನಿ. ಇವತ್ತು ಸ್ಪೆಷಲ್ ಆಗಿರ್ತಕ್ಕಂಥ ಇದಕ್ಕಿದ ಅವರೆಕಾಳನ್ನ ಬಳಸ್ಕೊಂಡು ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ಮಾಡಿಕೊಂಡ್ರೆ 2ರಿಂದ 3 ರೊಟ್ಟಿ ತಿನ್ನೋ ಜಾಗದಲ್ಲಿ 4ರಿಂದ 5 ರೊಟ್ಟಿ ಬೇಕಿದ್ರೂ ತಿಂದ್ಬಿಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಈ ಅಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಇದಕ್ಕಿದ ಅವರೆಕಾಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೀಗ 300 ಗ್ರಾಮಷ್ಟು ಇದಕ್ಕಿದ ಅವರೆಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಬೇಕು ಅವರೆಕಾಳೆಲ್ಲ, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಅದಾದ ನಂತರ ಈ ನೀರನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ನಾವು ಹಾಕ್ಕೋಬೇಕು. ಇದೇ ನೀರನ್ನು ನಾವು ರೊಟ್ಟಿನ ಕಲಸಲಿಕ್ಕೆ ಬಳಸಬೇಕಾಗತ್ತೆ. ಬಿಸಿ ನೀರಿನಲ್ಲಿ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ಳೋದ್ರಿಂದ ರೊಟ್ಟಿನೂ ಅಷ್ಟೇ ತುಂಬ ಸಾಫ್ಟಾಗಿ ಗರಿಗರಿಯಾಗಿ ಬರುತ್ತೆ. ಈಗ ಒಂದು ಬೌಲ್ಗೆ ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹತ್ತಿರ ಇದು ಒಂದು 400 ಗ್ರಾಮಷ್ಟು ಅಕ್ಕಿ ಹಿಟ್ಟಿದೆ. ನೀವು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ. ಇದಕ್ಕೆ ಈಗ ಒಂದು 3 ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಇನ್ನೂ ಒಂದು ಈರುಳ್ಳಿನ ಸೇರಿಸ್ಕೋಬೋದು. ಅಕ್ಕಿ ರೊಟ್ಟಿಗೆ ಬಹಳ ರುಚಿ ಕೊಡ್ತಕ್ಕಂಥದ್ದು ಸಬ್ಬಸಿಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಅದನ್ನು ಕೂಡ 1 ಕಪ್ಪಿನಷ್ಟು ಸೇರಿಸ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ಒಂದು 4 ಹಸಿಮೆಣಸಿಕಾಯಿನ ಮಧ್ಯಕ್ಕೆ ಸೀಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನಾವು ನೀರನ್ನು ಹಾಕ್ದೇ ಚೆನ್ನಾಗಿ ಈ ಎಲ್ಲ ಪದಾರ್ಥಗಳು ಅಕ್ಕಿ ಹಿಟ್ಟಿನ ಜೊತೆಯಲ್ಲಿ ಬೆರಿಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾವು ಕಾಳನ್ನು ಬೇಯಿಸಿ ಸಪ್ರೇಟಾಗಿ ತೆಗೆದಿಟ್ಕೊಂಡ್ವಲ್ಲ, ಆ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ನಾವು ಮಿದಬೇಕಾಗತ್ತೆ. ಈಗ ಬೇಯಿಸಿಟ್ಕೊಂಡಿರ್ತಕ್ಕಂಥ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿತ್ಕೋಬೇಕು. ಸಾಧ್ಯವಾದಷ್ಟು ಈ ರೊಟ್ಟಿ ಹಿಟ್ಟು ಏನಿದೆ ನಿಮಗೆ ಸ್ವಲ್ಪ ತೆಳುವಾಗಿಯೇ ನಾವು ಕಲಿಸ್ಕೋಬೇಕಾಗತ್ತೆ. ತುಂಬ ಗಟ್ಟಿ ಹಾಕ್ಬಿಟ್ರೆ ಅಕ್ಕಿ ಹಿಟ್ಟು ತಟ್ಟಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದಕ್ಕೆ ಬೇಕಿದ್ರೆ ಒಂದು 100 ಗ್ರಾಮಷ್ಟು ರವೆನೂ ಕೂಡ ಸೇರಿಸ್ಕೊಳ್ಳಿ. ಮೀಡಿಯಮ್ ರವೆ ಅಥವಾ ಚಿರೋಟಿ ರವೆ ಯಾವುದಿದ್ರೂ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಬೆರೆಸಿ ನಾವು ಚೆನ್ನಾಗಿ ಹಿಟ್ಟನ್ನು ಮಿದಿಬೇಕಾಗತ್ತೆ. ನಾವು ರವೆನೂ ಸೇರಿಸ್ತೇನೆ ಹಾಗೆ ಕೂಡ ಮಾಡ್ಕೋಬೋದು. ನಿಮಗೆ ರೊಟ್ಟಿ ಏನಾದ್ರು ಕಿತ್ತೋಗುತ್ತೆ ಅನ್ನೋದಾದರೆ, ನಿಮಗೆ ತಟ್ಟಲಿಕ್ಕೆ ಬರಲ್ಲ ಅನ್ನೋದಾದರೆ ಸ್ವಲ್ಪ ರವೆನ ಸೇರಿಸ್ಕೊಂಡ್ರೆ ನೀಟಾಗಿ ರೊಟ್ಟಿನ ತಟ್ಬೋದು. ನೋಡಿ, ಅದಕ್ಕೆ ರೊಟ್ಟಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಈಗ ಕಾಳು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು 10ರಿಂದ 15 ನಿಮಿಷ ಸಪ್ರೇಟಾಗಿ ತೆಗೆದಿಟ್ಬಿಡೋಣ. ಅದಾದ ನಂತರ ಮನೆಯಲ್ಲೇನಾದರೂ ರೊಟ್ಟಿ ಮ್ಯಾಟ್ ಇದೆ ಅನ್ನೋದಾದರೆ ರೊಟ್ಟಿ ಮ್ಯಾಟ್ ಮೇಲ್ಗಡೆ ನೀವು ಅಕ್ಕಿ ರೊಟ್ಟಿನ ತೊಟ್ಕೋಬೋದು. ಅಥವಾ ಎಣ್ಣೆ ಕವರ್ಗಳು ಬರುತ್ತಲ್ಲ, ಈ ಸನ್ಫ್ಯೂರ್ದು ಈ ಥರದೆಲ್ಲ ಎಣ್ಣೆ ಕವರ್ ಬರುತ್ತಲ್ಲ, ಅದ್ರ ಮೇಲ್ಗಡೆ ಬೇಕಿದ್ರೂ ತಟ್ಟಿ ನೀವು ರೊಟ್ಟಿನ ಬೇಯಿಸ್ಕೋಬೋದು. ಈಗ ನಾನು ರೊಟ್ಟಿ ಮ್ಯಾಟ್ ಮೇಲ್ಗಡೆ ರೊಟ್ಟಿನ ತಟ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಸಖತ್ತಾಗಿ ತುಂಬ ಸ್ಮೂತಾಗಿ ಬರುತ್ತೆ. ತುಂಬ ಗಟ್ಟಿ ಆಗಿಬಿಟ್ರೆ ನಿಮ್ಗೆ ಒಂದು ಸ್ವಲ್ಪ ತಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ನೀಟಾಗಿ ತಟ್ಕೋಬೋದು. ಈಗ ಒಂದು ತವನ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ತವ ಮೇಲ್ಗಡೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ರೊಟ್ಟಿನ ತವ ಮೇಲ್ಗಡೆ ಸೇರಿಸ್ತಾ ಇದ್ದೀನಿ. ನೋಡ್ಬೋದು, ಈ ರೀತಿ ರೊಟ್ಟಿ ಮ್ಯಾಟ್ ಇದ್ದರೆ ಬಹಳ ಈಸಿಯಾಗಿ ರೊಟ್ಟಿನ ತೊಟ್ಕೋಬೋದು. ಇದನ್ನು ನೀವು ತವ ಮೇಲ್ಗಡೆ ಹಾಕಿದಾಗ ಮೆಲ್ಟು ಕೂಡ ಆಗೋದಿಲ್ಲ. ಈಗ ಚೆನ್ನಾಗಿ 2 ಬದಿನಲ್ಲಿ ಒಂದು 4ರಿಂದ 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಬೇಕಿದ್ರೆ ಮನೆಯಲ್ಲಿ ತುಪ್ಪ ಅಥವಾ ಬೆಣ್ಣೆ ಎಣ್ಣೆ ಏನು ಬೇಕಿದ್ರೂ ಈ ರೊಟ್ಟಿಗೆ ನೀವು ಮೇಲ್ಗಡೆ ಹಾಕ್ಕೋಬೋದು. ನಿಧಾನವಾಗಿ ಎಳೆ ಕಾವಿನಲ್ಲಿ ಇಟ್ಕೊಂಡು ಕಡಿಮೆ ಉರಿನಲ್ಲೇ ಒಂದು 4ರಿಂದ 5 ನಿಮಿಷ ಬೇಯಿಸ್ಕೊಂಡ್ರೆ ಗರ್ಗರಿ ಆಗಿರ್ತಕ್ಕಂಥ ಅವರೆಕಾಳು ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ. ಈ ವಿಧಾನದಲ್ಲಿ ಮರೆದೇನೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ಫಾಲೋ ಮಾಡ್ಕೊಳ್ಳಿ. ಮರೆದೇನೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.